ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಈಗಾಗಲೇ ಬಂಧಿಸಲಾಗಿದೆ ಅಂತಕ್ಕಂಥ ಮಾಹಿತಿ ಗೊತ್ತಿರತಕ್ಕಂಥದ್ದೇ. ಈ ಬಂಧಿತ ಮೂವರನ್ನ ತೀವ್ರ ವಿಚಾರಣೆಗೆ ಈಗ ಒಳಪಡಿಸಲಾಗ್ತಾ ಇದೆ. ಪೊಲೀಸರಿಂದ ಮೂವರು ಆರೋಪಿಗಳ ತೀವ್ರ ವಿಚಾರಣೆ ನಡೀತಾ ಇದೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದಂಥವರು ಇವರು ಮೊಹಮ್ಮದ್ ಶಫಿ ನಾಶಿಪುಡಿ, ಮೊಹಮ್ಮದ್ ಮುನಾವರ್ ಅಹಮದ್ ಮತ್ತು ಮೊಹಮ್ಮದ್ ಇಲ್ತಾಜ್ ಇವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈಗ ಪೊಲೀಸರು ಘೋಷಣೆಯ ಉದ್ದೇಶವನ್ನು ಕೆದಕ್ತಾ ಇದ್ದಾರೆ ಪೊಲೀಸರು. ಅಂದರೆ ಅವತ್ತು ನಾಜೀರ್ ಹುಸೇನ್ ಅವರು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದ ದಿನ ಏನೋ ಜೋಶ್ನಲ್ಲಿ ಎಲ್ಲರಿಗೂ ಜಿಂದಾಬಾದ್ ಕೂಗ್ತಾ ಕೂಗ್ತಾ ಆ ಪಾಕಿಸ್ತಾನದ ಹೆಸರು ಬಂತ ಅಥವಾ ಉದ್ದೇಶಪೂರ್ವಕವಾಗಿಯೇ ಕೂಗಿದ್ದ, ಇದರ ಹಿಂದೆ ಯಾರ್ದಾದ್ರೂ ಚಿತಾವಣೆ ಇದೆಯಾ, ಕೈವಾಡ ಇದೆಯಾ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈ ಬಂಧಿತ ಮೂವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ A1 ಆರೋಪಿ ಮೊಹಮ್ಮದ್ ಶಫಿ ನಾಶಿಪುಡಿ, A2 ಮುನಾವರ್ ಅಹಮದ್, ಹಾಗೆಯೇ A3 ಮೊಹಮ್ಮದ್ ಇಲ್ತಾಸ್ ಇವ್ರನ್ನ ಕೋರ್ಟ್ಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಹಾಗಾಗಿ ವಿಚಾರಣೆ ಜೋರಾಗ್ತಾ ಇದೆ. ವಿಚಾರಣೆಯ ಸಂದರ್ಭದಲ್ಲಿ ನಾನು ಪಾಕ್ ಪರ ಘೋಷಣೆ ಕೂಗೇ ಇಲ್ಲ ಅಂತ ನಾಶಿಪುಡಿಯ ವಾದ, ಆತ ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣದಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರಲ್ಲ ಈ ಮೂವರು ಬಂಧಿತರನ್ನ, ಅದರಲ್ಲಿ ನಾಶಿಪುಡಿ A1 ಆರೋಪಿ, ಈತ ನಾನು ಹೇಳಿಕೆಯನ್ನೇ ಕೊಟ್ಟಿಲ್ಲ, ಹೇಳಿಕೆ ಅಂದರೆ ನಾನು ಘೋಷಣೆ ಕೂಗಿಲ್ಲ ಅಂತ ಈತ ಹೇಳ್ತಾ ಇರೋದು. ನಾನು ಘೋಷಣೆಯನ್ನೇ ಕೂಗಿಲ್ಲ. ಬಂಧಿತರ ಪೈಕಿ ಮೊಹಮ್ಮದ್ ಶಫಿ ನಾಶಿಪುಡಿ ಈತ ಕೋಟಿ ಕೋಟಿ ಕುಳಿ ಅಂತೆ, ಕೋಟಿ ಕೋಟಿ ಕುಳ ಇರಲಿ, ಏನಾದರೂ ಇರಲಿ. ಆತ ಏನೋ ಬ್ಯಾಡಗಿ, ಅವನು ಮೆಣಸಿನಕಾಯಿ ಬಿಸ್ನೆಸ್ ಮಾಡ್ತಾ ಇದ್ರು, 50 ವರ್ಷದಿಂದ ಅವ್ರ ಕುಟುಂಬ ಬಿಸ್ನೆಸ್ ಮಾಡ್ತಾ ಇತ್ತು, ಕೋಟಿ ಕೋಟಿಗೆ ಬೆಲೆ ಬಾಳ್ತಾನೆ, ಇವೆಲ್ಲ ಒಂದು ಕಡೆ. ದೇಶದ್ರೋಹನೇ ತಾನೇ, ಯಾರು ಕೂಗಿದ್ರು ಕಾನೂನು ಎಲ್ರಿಗೂ ಒಂದೇ ತಾನೇ. ಸೊ ಹಾಗಾಗಿ ತಾನೊಬ್ಬ ಬಿಸ್ನೆಸ್ಮನ್ನು, ಮೆಣಸಿನಕಾಯಿ ಬಿಸ್ನೆಸ್ ಮಾಡ್ತೀನಿ, ನಾನು ಪಾಕ್ ಪರ ಘೋಷಣೆ ಕೂಗಿಲ್ಲ ಅಂತ ಈತನ ವಾದ. ಆದರೆ FSL ರಿಪೋರ್ಟ್ ಸುಳ್ಳು ಹೇಳಲ್ಲ. ಸುಮ್ಮನೆ ಪೊಲೀಸರಂತೂ ಬಂಧಿಸಿಲ್ಲ. ಬಂಧಿಸೋದಾಗಿದ್ದರೆ ಮೊದಲನೇ ದಿನನೇ ಬಂಧಿಸ್ತಾ ಇದ್ರು. ಎಲ್ಲ ಕನ್ಫರ್ಮ್ ಮಾಡಿಕೊಂಡು ಈತ ಕೂಗಿರೋದು ನಿಜ ಅಂತ ಅಂದಾಗ ತಾನೇ ಆತನನ್ನು ಅರೆಸ್ಟ್ ಮಾಡ್ತಕ್ಕಂಥದ್ದು. ಸುಮ್ಮನೆ ಹಾದಿ ಬೀದಿನಲ್ಲಿ ಹೋಗೋರ್ನೆಲ್ಲ ಏನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿಲ್ಲ ಪೊಲೀಸರು. ಅವ್ರಿಗೆ ಇದು ನಿಜ ಸತ್ಯ ಅಂತ ಅನಿಸಿದೆ. ಹಂಗೂ ಒಂದು ವೇಳೆ ಕೂಗಿಲ್ಲ ಅಂತ ಪ್ರೂವ್ ಆಯಿತು ಅಂತ ಇಟ್ಕೊಳ್ಳೋಣ, ಬಿಟ್ಟು ಕಳಿಸ್ತಾರೆ. ಅದೇನು ದೊಡ್ಡ ವಿಚಾರ.